ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಸಾರಿ ಅಮ್ಮ, ಅದು ದೇವ್ರ ಪೂಜೆ ಮಾಡ್ತಾ ಇದ್ದೆ, ಅದಕ್ಕೆ ಫೋನ್ ಪಿಕ್ ಮಾಡೋದು ಲೇಟ್ ಆಯಿತು. ಓಹ್, ಹಾಗಾದ್ರೆ ಪಾಪು ಇನ್ನು ಮನೇಲೇ ಇದ್ದಾನಾ? ದೇವ್ರ ಪೂಜೆ ಮಾಡ್ತಾ ಇದ್ದಾನಾ? ನಿಮ್ಮ ಮಗ ಎಲ್ಲಿ ಪೂಜೆ ಮಾಡ್ತಾನಮ್ಮ? ಮತ್ತೆ ಯಾಕೆ ಅವನು ಲೇಟ್ ಮಾಡ್ತಾ ಇದ್ದಾನೆ? ಹುಷಾರಾಗಿದ್ದಾನೆ? ಹುಷಾರಾಗೇ ಇದ್ದಾನಮ್ಮ. ಯಾಕೆ ಯಾಕೆ ಕೇಳ್ತಾ ಇದ್ದೀರಾ? ಮನೇಲಿ ಅಭಿ ಆಫೀಸ್ಗೆ ಹೋಗೋಕೆ ಕಾಯ್ತಾ ಇದ್ದಾರೆ. ಪಾಪು ಇನ್ನೂ ಬಂದಿಲ್ಲ, ಅದಕ್ಕೆ ಕೇಳಿದೆ. ಏನೋ ಸಮರ್ಥ ಇನ್ನೂ ಬಂದಿಲ್ವಾ? ಅವನ ಮನೆಯಿಂದ ಹೊರಟು ತುಂಬ ಹೊತ್ತಾಯ್ತಮ್ಮ. ಏನು, ಮನೆ ಬಿಟ್ಟು ತುಂಬ ಹೊತ್ತಾಯ್ತಾ? ಯಾಕಿನ್ನೂ ಬಂದಿಲ್ಲ? ಹೌದಾ, ಇರಿಯಮ್ಮ, ನಾನು ಸಮರ್ಥಕ್ಕೆ ಕಾಲ್ ಮಾಡಿ ನೋಡ್ತೀನಿ. ಸರಿ ಪುಟ್ಟ, ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳು. ಅಷ್ಟರಲ್ಲಿ ಇಲ್ಲಿಗೆ ಬಂದರೆ ನಾನು ಕಾಲ್ ಮಾಡಿ ಹೇಳ್ತೀನಿ. ಸಮರ್ಥ ಯಾಕೆ ಹೀಗೆ ಮಾಡ್ತಿದ್ದಾನೆ? ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಇದೆಲ್ಲ ಸರಿ ಇರಲ್ಲ. ಈ ಕಡೆ ಹೋದ್ರೆ ಕತ್ರಿಗುಪ್ಪೆ, ಆ ಕಡೆ ಹೋದ್ರೆ ಮೈಸೂರು ರೋಡು, ಅದ್ರ ಮಧ್ಯದಲ್ಲಿ ನಾನಿದ್ದೀನಿ. ಇಲ್ಲಿ ಜಾಸ್ತಿ ಗಾಡಿ ಓಡಾಡೋದ ಅಂತ ಅನ್ಕೊಂಡಿದ್ದೀರಾ? ನೀವೇನೇ ಮಾಡಿದ್ರು ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ಬ್ರೋ, ಅವ್ನು ನಮಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ ಅನ್ಸುತ್ತೆ. ಕತ್ರಗುಪ್ಪೆ ಮತ್ತು ಮೈಸೂರು ರೋಡ್ ಕನೆಕ್ಟ್ ಆಗೋ ರೋಡ್ ಅಂತಿದ್ದಾನೆ. ಹೊಸಕೆರಳ್ಳಿ ಸಿಗ್ನಲ್ ಅಂತ ಹೇಳ್ತಿದ್ದಾನೆ. ನಾವು ಇದೇ ರೋಡ್ ಲೆಫ್ಟ್ ತಗೊಂಡ್ರೆ ಆ ಲೊಕೇಶನ್ಗೆ ಬೇಗ ರೀಚ್ ಆಗ್ಬೋದು. ಓಹ್, ಇವನೇನು ನಮ್ಗೆ ರೋಡ್ ಹೇಳ್ಕೊಡ್ತಾ ಇದ್ದಾನೆ? ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ? ಯಮ್ಮನ್ ಕೈಯಲ್ಲಿ ಸಿಗಾಕೊಂಡ್ಮೇಲೆ ತಪ್ಪಿಸ್ಕೊಳಕ್ ಆಗಲ್ಲ. ಓ, ನಮ್ ಕೈಯಲ್ಲಿ ಲಾಕ್ ಆದ್ರೆ ನೀನ್ ಸತ್ತೆ ಅಂತಾನೆ ಅರ್ಥ. ಬ್ರೋ, ಇವನಿಲ್ಲ. ಫೋನಲ್ಲಿ ಏನೋ ಡಿಸ್ಟರ್ಬೆನ್ಸ್ ಬರ್ತಿದೆ. ಹಲೋ ಸರ್, ಇಟ್ಕೆ ಕೂಡ ಇದ್ದೀನಿ. ನಾನು ಕಾರ್ ನಿಲ್ಸಿದ್ದೀನಲ್ಲ, ಅಲ್ಲಿಂದ ಸ್ವಲ್ಪ ದೂರ ಬಂದು ಬಲಕ್ಕೆ ತಿರುಗಿದ್ರೆ ಇಟ್ಕೆ ಕೂಡ ಸಿಗುತ್ತೆ. ಅಲ್ಲೇ ಇದ್ದೀನಿ, ಅಲ್ಲೇ ಬನ್ನಿ. ಏನು ತಪ್ಪಿಸ್ಕೊಂಡು ಹೋಗಕ್ ನೋಡ್ತಾ ಇದ್ಯಾ? ಯಾರಿಗೋ ಅಡ್ರೆಸ್ ಹೇಳ್ತಾ ಇದ್ದೆ ನೋಡಿ. ಸುಮ್ಮನೆ ನನ್ನ ತಂಟೆಗೆ ಬರಬೇಡಿ. ಇಲ್ಲಿಗೆ ನಮ್ಮ ಅಣ್ಣ ಬರ್ತಾ ಇದ್ದಾನೆ.
ನೀವು ಯಾರನ್ನು ಕೆಣಕ್ತಿದ್ರ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮರ್ಯಾದೆಯಿಂದ ಹೊರಟೋಗಿ. ಬ್ರೋ, ಅವನು ನಿನ್ನ ಬಗ್ಗೆನೇ ಹೇಳ್ತಿದ್ದಾನೆ. ಯಾವುದೋ ಇಟ್ಟಿಗೆ ಗೂಡು ಅಂತಿದ್ದಾನೆ. ಬಾ ಹೋಗೋಣ. ಬಾ. ನಿಮ್ಮ ಅಣ್ಣ ಬಂದ್ರೆ ನಿನ್ನ ಜೊತೆಲಿ ಅವನಿಗೂ ಸೇರಿಸಿ ಸಮಾಧಿ ಕಟ್ತೀವಿ. ಹಾಗಂತ ನೀವು ಅಂದ್ಕೊಂಡಿದ್ದೀರಾ? ಕಾಪಾಡೋ ಹೃದಯರವ್ರನ್ನ ಕೊಲ್ಲೋದ ಸುಲಭ ಅಲ್ಲ. ಮೊದಲು ನಿನ್ನ ಕೊಂದು ಆಮೇಲೆ ಅವನು ಕೊಳ್ಳೋದೆ. ಅಮ್ಮ ಯಾಕೆಷ್ಟು ಗಾಬರಿ ಆಗ್ತೀರಾ? ಅಭಿ ಹೋಗಿದಾರಲ್ವಾ, ಸಮರ್ಥಿಗೇನೂ ಆಗಲ್ಲ. ನೀನು ಮೊದಲು ಅವಿಗೊಂದ್ಸತಿ ಕಾಲ್ ಮಾಡು. ಸರಿ, ನಾನು ಅವಿಗೆ ಕಾಲ್ ಮಾಡ್ತೇನೆ. ಇಲ್ಲ, ಮಾಧವ್ ಮಹೇಶ್ ಅವ್ರಿಗೆ ಬೇಡ ಬೇಡ, ಪೊಲೀಸ್ಗೆ ಏನಾದರೂ. ಅಮ್ಮ, ಅದನ್ನೆಲ್ಲ ಅವ್ರು ನೋಡ್ಕೊಳ್ತಾರೆ. ನಾನು ಅವಿಗೆ ಕಾಲ್ ಮಾಡಿ ಹೇಳ್ತೀನಿ. ಎಷ್ಟು ಧೈರ್ಯವಾಗಿ ನನ್ನ ಎದುರು ನಿಂತು ಮಾತಾಡಿದ್ದೆ ಅಲ್ವಾ? ಈಗ ಗೊತ್ತಾಯ್ತಾ ಶಾರ್ವರಿ ಏನು ಮಾಡ್ಬೋದು ಅಂತ? ನಿನ್ನ ಧೈರ್ಯ ನೋಡಿ ಒಂದು ಕ್ಷಣ ನಾನೇ ಭಯ ಪಟ್ಟಿದ್ದೆ. ಆದರೆ ಈಗ ನಿನ್ನ ಭಯ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಹಿಡ್ಕೊಳ್ಳೋ. ಮೇಡಮ್, ಅವ್ನು ಸಿಕ್ಕಾಕೊಂಡಿದ್ದಾನೆ. ಏನು ಮಾಡೋದು? ಬರೀ ಕೈ ಕಾಲ ಹತ್ರ ಇಲ್ಲ, ಪ್ರಾಣನೇ ತೆಗಿಲ್ಲ. ಈ ತುಳಸಿಗೆ ನನ್ನ ಬಗ್ಗೆ ಇರೋ ಭಯ ಹಾಗೇ ಇರಬೇಕು ಅಂದರೆ ದೊಡ್ಡದಾಗೆ ಪೆಟ್ಟು ಕೊಡಬೇಕು. ಹಾಗೂ ಹೀಗೂ ಅವನು ಈ ಮನೆಯವನೇ ತಾನೆ. ಅವನು ಜೀವ ಹೋದ್ರೆ ತುಳಸಿ ಜೀವನೂ ಹೋದ ಹಾಗೆ. ಹೊಟ್ಟೆಯಲ್ಲಿ ಮಗುನ ಇಟ್ಕೊಂಡು ಅದನ್ನ ಕಾಪಾಡ್ಕೋಬೇಕು ಅಂತ ಅವತ್ತು ಊಟ ಬಿಟ್ಟೆ. ಆದ್ರೆ ಇಷ್ಟು ವರ್ಷ ಹೊಟ್ಟೆ ತುಂಬ ಊಟ ಹಾಕಿ ಸಾಕಿ ಸಲಹಿರೋ ಮಗನ್ನ ಈಗ ಕಳ್ಕೊತಿದ್ಯಾ. ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದು ಈಗ ನಿನಗೆ ಗೊತ್ತಾಗಬೇಕು. ಹೇಳಿ ಮೇಡಮ್, ಏನು ಮಾಡಲಿ? ಚಿತ್ರ ಹಿಂಸೆ ಕೊಟ್ಟು ಅವನ ಕತೆನ ಮುಗಿಸ್ಬಿಡಿ. ಅವನ ಪ್ರಾಣ ಒಂದೇ ಸರಿಗೆ ಹೋಗಬಾರ್ದು. ವಿಲ ವಿಲ ಅಂತ ಒದ್ದಾಡಿ ಸಾಯ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.